ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಬಯಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫ್ರಮ್ ಆಲ್ ದ 19 ಚಾಪ್ಟರ್ಸ್ ಹೇಳ್ತಾ ಹೋಗ್ತೀನಿ. ದಟ್ ಈಸ್ ಫ್ರಮ್ ಲಿವಿಂಗ್ ವರ್ಲ್ಡಿಂದ ಹಿಡಿದು ಹ್ಯೂಮನ್ ಫಿಸಿಯಾಲಜಿಯ ಕೆಮಿಕಲ್ ಕಂಟ್ರೋಲ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರ್ವರೆಗೂ ಇದುವರೆಗೂ ಪ್ರಿವಿಯಸ್ ಇಯರಲ್ಲಿ ಏನೇನೆಲ್ಲ ಕ್ವೆಶನ್ಸ್ ಬಂದಿದೆ, ತುಂಬ ಸರ್ತಿ ರಿಪೀಟ್ ಆಗಿದೆ ಅನ್ನುವಂಥ ಕ್ವೆಶನ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಮಾತ್ರ ನಾನು ಇದರಲ್ಲಿ ಹೇಳ್ತಾ ಹೋಗ್ತಿದ್ದೀನಿ. ಆ್ಯಂಡ್ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು, ಡೀಟೇಲ್ ಆಗಿ ಬೇಕು ಅಂತಂದರೆ ನೀವು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಸೀರೀಸ್ ಇದೆ, ಸೊ ಅದನ್ನು ನೀವು ನೋಡ್ಕೊಂಡ್ರಿ ಅಂತಂದರೆ ಅದರಲ್ಲಿ ಒಂದೊಂದೇ ಚಾಪ್ಟರ್ದು ಡೀಟೇಲ್ ಆಗಿ ಯಾವ್ಯಾವ ತರಹ ಕ್ವೆಶನ್ ಕೇಳ್ತಾರೆ, 1 ಮಾರ್ಕ್ 2 ಮಾರ್ಕ್ದು, ಅದಕ್ಕೆ ಯಾವ ತರಹ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿರ್ತೀನಿ. ಫಾರ್ ನೌ ಆಲ್ ದ ಚಾಪ್ಟರ್ಸಿಂದ ಏನೇನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನೀವು ಓದ್ಕೊಂಡು ಹೋದ್ರಿ ಅಂತಂದರೆ ಇಟ್ಸ್ ಕೈಂಡ್ ಆಫ್ ಅ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬಹುದು. ನೀವು 40+ ಮಾರ್ಕ್ಸ್ ಅಂತೂ ನಿಮಗೆ ಖಂಡಿತ ಈ ಎಲ್ಲ ಕ್ವೆಶನ್ಸ್ ಓದೋದ್ರಿಂದ ಬಂದೇ ಬರುತ್ತೆ. ಆ್ಯಂಡ್ ಇದೇ ಕ್ವೆಶನ್ಸನ್ನು ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರಿ ಅಂತಂದರೆ ಲೈಕ್ ಒಂದು ಟಾಪಿಕ್ ನಾನು ಏನು ಕೊಟ್ಟಿರ್ತೀನಿ ಅದನ್ನು ನೀವು ಡೀಟೇಲ್ ಆಗಿ ನೋಡ್ಕೊಂಡ್ರಿ ಅಂತಂದರೆ ನಿಮಗೆ 50+, 55+ ಸ್ಕೋರ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಲೆಟ್ ಅಸ್ ಸಿ ದ ಕ್ವೆಶನ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾವು ಲೆಟ್ ಅಸ್ ಸಿ ಚಾಪ್ಟರ್ 1 ಲಿವಿಂಗ್ ವರ್ಲ್ಡ್ಗೆ ಎಷ್ಟು ಮಾರ್ಕ್ಸ್ ಇದೆ ಅಂತ ನೋಡೋದಾದರೆ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ 2 ಮಾರ್ಕ್ಸ್. ಸೊ 2 ಮಾರ್ಕ್ಸಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ಒಂದು 2 ಮಾರ್ಕ್ನ ಶಾರ್ಟ್ ಕ್ವಶನ್ ಬರಬಹುದು ಅಕಾರ್ಡಿಂಗ್ ಟು ಯುವರ್ ಬ್ಲೂ ಪ್ರಿಂಟ್, ಆರ್ 1 ಮಾರ್ಕಲ್ಲೂ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಏನು ಕೇಳಬಹುದು ಅಂತಂದರೆ ನೋಡಿ, ಯೂನಿವರ್ಸಲ್ ರೂಲ್ಸ್ ಆಫ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಹಾಗೂ ವಾಟ್ ಈಸ್ ಬೈನಾಮಿಯಲ್ ನಾಮೆನ್ಕ್ಲೇಚರ್, ಅದನ್ನು ಯಾರು ಕೊಟ್ಟರು ಅಂತ ಕೇಳಬಹುದು. ಆ್ಯಂಡ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಇನ್ ಆರ್ಡರ್, ದಟ್ ಈಸ್ ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ ಆ ಆರ್ಡ್ರಲ್ಲಿ ಬರೀಬೇಕು, ಅಥವಾ MCQನಲ್ಲಿ ಕೊಟ್ಟರೆ ಆ ಕರೆಕ್ಟ್ ಆರ್ಡರನ್ನು ನೀವು ಟಿಕ್ ಮಾಡಬೇಕು. ಆ್ಯಂಡ್ ಆರ್ಗ್ಯಾನಿಸಮ್ಸ್ ವಿತ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಸೊ ಲಾಸ್ಟಲ್ಲಿ ಒಂದು ಕಾಲಮ್ ಕೊಟ್ಟಿದ್ದಾರೆ, ಹೌಸ್ ಫ್ಲೈ, ಮ್ಯಾನ್ ಮತ್ತು 2 ಪ್ಲ್ಯಾಂಟ್ಸ್ದು. ಓಕೆ, ಸೊ ಅದರದ್ದು ಕಿಂಗ್ಡಮ್ ಯಾವುದು ಅಂತ ಕೇಳ್ಬೋದು, ಅಥವಾ ಅದು ಯಾವ ಸ್ಪೀಶೀಸು, ಯಾವ ಜೀನಸ್ಸು, ಯಾವ ಆರ್ಡರ್, ಈ ತರಹ ಕೇಳ್ಬೋದು. ಓಕೆ, ಸೊ ಹಾಗಾಗಿ ಅದನ್ನು ನೋಡ್ಕೊಂಡಿರಿ. ನೆಕ್ಸ್ಟ್ ಬೈನಾಮಿಯಲ್ ನಾಮೆನ್ಕ್ಲೇಚರ್ ಚಾಪ್ಟರ್ ನಿಮಗೆ ಇರುವಂಥದ್ದು 4 ಮಾರ್ಕ್ಸಿಗೆ ಇದೆ. ಸೊ ಈ 4 ಮಾರ್ಕ್ಸಲ್ಲಿ ನಿಮಗೆ ಒಂದು MCQ ಮತ್ತು ಒಂದು 3 ಅಥವಾ 2 ಮಾರ್ಕ್ಸಲ್ಲಿ ಕ್ವೆಶನ್ ಬರುತ್ತೆ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ಸೊ ನೋಡೋದಾದರೆ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ಶೇಪ್ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಪ್ರೋಟಿಸ್ಟಾ, ಕ್ಲಾಸಿಫಿಕೇಷನ್ ಆಫ್ ಫಂಗೈ ಆ್ಯಂಡ್ ಸೆಕ್ಷುವಲ್ ಸೈಕಲ್ ಸ್ಟೆಪ್ಸ್ ಇನ್ ಫಂಗೈ ನಿಮಗೆ 3 ಮಾರ್ಕ್ಸಲ್ಲಿ ಕೇಳುವಂಥದ್ದಾಗಿದೆ. ಹಾಗೂ 1 ಮಾರ್ಕಲ್ಲಿ ಇದ್ರ ಮೇಲೆ MCQ ಕೂಡ ಬಂದಿತ್ತು ಮಾಡೆಲ್ ಕ್ವೆಶನ್ ಪೇಪರಲ್ಲಿ, ದಟ್ ವಿ ಹ್ಯಾವ್ ಸಾಲ್ವ್ಡ್. ಓಕೆ, ಸೊ ಮಾಡೆಲ್ ಕ್ವೆಶನ್ ಪೇಪರ್ನ ಸಾಲ್ವ್ಡ್ ವಿಡಿಯೋ ನಾನೇನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬ್ಯಾಕ್ಟೀರಿಯೋಫೇಜ್ ಮತ್ತು TMVಯ ಡೈಗ್ರಾಮ್ಸ್ ನಿಮಗೆ 2 or 3 ಮಾರ್ಕ್ಸಿಗೆ ಕೇಳ್ಬೋದು. ಅದನ್ನು ಬಿಟ್ಟರೆ ಮೈಕ್ರೋಪ್ಲಾಸ್ಮಾ ಬಗ್ಗೆ ನೋಡ್ಕೊಂಡಿರಿ. ಆ್ಯಂಡ್ ಪ್ರೋಟೋಸೋವನ್ಸ್, ಡಿಸೀಸ್ ಕಾಸಿಂಗ್ ಪ್ರೋಟೋಸೋವನ್ಸನ್ನು ನೋಡ್ಕೊಳ್ಳಿ, ಅವರು 1 ಮಾರ್ಕಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸ್ಲೀಪಿಂಗ್ ಸಿಕ್ನೆಸ್ಸನ್ನು ಕಾಸ್ ಮಾಡೋದು ಯಾವುದು, ಈ ತರಹ. ಆ್ಯಂಡ್ ಡಿಸೀಸ್ ಬೈ ಪ್ರಿಯೋನ್ ಯಾವುದು ನೋಡ್ಕೊಂಡಿರಿ. ಆ್ಯಂಡ್ ಲೈಚನ್ ಅಂದರೆ ಏನು ಅಂತ ನೋಡ್ಕೊಂಡಿರಿ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ನಿಮಗೆ 6 ಮಾರ್ಕ್ಸಿಗಿದೆ. ಸೊ 6 ಮಾರ್ಕ್ಸಲ್ಲಿ ನಿಮಗೆ ಒಂದು MCQನ ಕೇಳ್ತಾರೆ ಹಾಗೂ ಒಂದು ಲಾಂಗ್ ಆನ್ಸರನ್ನು ಕೇಳ್ತಾರೆ. ಸೊ ಲಾಂಗ್ ಆನ್ಸರಲ್ಲಿ ನಿಮಗೆ ಕೇಳೋದೆ ಅವರು ಕ್ಲಾಸಿಫಿಕೇಷನ್ ಆಫ್ ಆಲ್ಗೆ ಕೇಳಬಹುದು 3 ಮಾರ್ಕ್ಸಿಗೆ, ಆರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು 5 ಮಾರ್ಕ್ಸಿಗೆ. ಆ್ಯಂಡ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸನ್ನು ಕೇಳ್ಬೋದು 5 ಮಾರ್ಕ್ಸಿಗೆ ಡೈರೆಕ್ಟಾಗಿ. ಅಥವಾ 1 or 2 ಮಾರ್ಕ್ಸಲ್ಲಿ ನಿಮಗೆ ಈ ತರಹ ಕೇಳ್ಬೋದು, ಅವುಗಳ ಡಾಮಿನೆಂಟ್ ಫೇಸ್ ಯಾವುದು ಲೈಫ್ ಸೈಕಲಲ್ಲಿ, ಗೆಮಿಟೋಫೈಟಾ, ಸ್ಪೋರೋಫೈಟಾ, ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ಸನ್ನು ಕೂಡ ಅವರು ನಿಮಗೆ ಕೇಳಬಹುದು. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಹೋಗಿ. ಆ್ಯಂಡ್ ನೆಕ್ಸ್ಟ್ ಎನಿಮಲ್ ಕಿಂಗ್ಡಮ್ ಚಾಪ್ಟರ್ ನಿಮಗೆ 9 ಮಾರ್ಕ್ಸ್ ಇದೆ. ಸೊ ಫಾರ್ ನೋಡಿದ್ರಲ್ಲಿ ಇದು ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ ಇದೆ, ಒನ್ ಆಫ್ ದ ಹೈಯೆಸ್ಟ್ ವೇಟೇಜ್ ಹ್ಯಾವಿಂಗ್ ಚಾಪ್ಟರ್. ಸೊ ಇದರಲ್ಲಿ ನೋಡೋದಾದರೆ ನಿಮಗೆ 5 ಮಾರ್ಕ್ಸ್ನ ಕ್ವೆಶನ್ಸ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆರ್ಥ್ರೋಪೋಡಾ, ಮೊಲುಸ್ಕಾ, ಆಂಫಿಬಿಯನ್ಸ್ ಆ್ಯಂಡ್ ದೆನ್ ಏವ್ಸ್ ಮತ್ತು ಮ್ಯಾಮಲ್ಸ್ದು 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಆ್ಯಂಡ್ ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಿಕ್ಟಿಸ್ ಆ್ಯಂಡ್ ಆಸ್ಟಿಕ್ಟಿಸ್ ಕೂಡ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ಸ್ಪೆಷಲ್ ಫೀಚರ್ಸ್ ಆಫ್ ಸ್ಪೆಸಿಫಿಕ್ ಫೈಲಮ್, ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಬಯೋಲುಮಿನಿಸೆನ್ಸ್ ಯಾವ ಫೈಲಮಲ್ಲಿ ಕಂಡು ಬರುತ್ತೆ. ಸೊ ಈ ತರಹ, ಅಥವಾ ಅವರು ಒಂದು ಫೈಲಮನ್ನು ಕೊಟ್ಬಿಟ್ಟು ನೀವು ಮ್ಯಾಚ್ ದ ಫಾಲೋವಿಂಗ್ ತರಹ ಕೇಳ್ಬೋದು, ಅಥವಾ ಯಾವುದೋ ಒಂದು ಸ್ಪೆಷಲ್ ಫೀಚರನ್ನು ಕೊಟ್ಬಿಟ್ಟು ನೆಫ್ರಿಡಿಯಾ ಯಾವ ಫೈಲಮಲ್ಲಿ ಕಂಡು ಬರುತ್ತೆ, ರ್ಯಾಡುಲಾ ಯಾವ ಫೈಲಮಲ್ಲಿ ಅಂತ, ಈ ತರಹ 1+1+1 ತರಹ 5 ಮಾರ್ಕ್ಸ್ನ ಕ್ವಶನನ್ನು ಕೇಳಬಹುದು. ನೆಕ್ಸ್ಟ್ ಬಯೋಲುಮಿನಿಸೆನ್ಸ್ ಅಂದರೆ ಏನು, ಅದಕ್ಕೆ ಎಕ್ಸಾಂಪಲ್. ಆ್ಯಂಡ್ ಟೈಪ್ಸ್ ಆಫ್ ಸಿಮೆಟ್ರಿ ಆಫ್ ಎಕಿನೋಡರ್ಮ್ಸ್, ಅಡಲ್ಟಲ್ಲಿ ಯಾವ ತರಹ ಇರುತ್ತೆ, ಲಾರ್ವಲ್ಲಿ ಯಾವ ತರಹ ಇರುತ್ತೆ. ಆ್ಯಂಡ್ ಎಕ್ಸಾಂಪಲ್ ಫಾರ್ ಸೂಡೋಸಿಲೋಮಿಟ್ ನೋಡ್ಕೊಳ್ಳಿ 1 ಮಾರ್ಕಿಗೆ. ಮೆಟಾಮೆರಿಸಮ್ ಅಂದರೆ ಏನು, ಮೆಟಾಜೆನಿಸಿಸ್ ಅಂದರೆ ಏನು, ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಯಾವ ಫೈಲಮಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ 2 ಟೈಪ್ಸ್ ಆಫ್ ಬಾಡಿ ಫಾರ್ಮ್ಸ್ ಯಾವುದು ಸಿಲೆಂಟ್ರೇಟಲ್ಲಿ, ಇವನ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಈ ಕ್ವೆಶನ್ ಬಂದಿದೆ. ನೆಕ್ಸ್ಟ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸನ್ನು ನೋಡೋದಾದರೆ ಸೊ ಅದು 5 ಮಾರ್ಕ್ಸಿಗಿದೆ. ಅದರಲ್ಲಿ ನಿಮಗೆ 2 MCQವನ್ನು ಕೇಳಿದ್ದಾರೆ, ದಟ್ ಈಸ್ 1 ಮಾರ್ಕ್ನ ಕ್ವೆಶನ್ ಆಯಿತು. ಆ್ಯಂಡ್ ಒಂದು ಶಾರ್ಟ್ ಆನ್ಸರನ್ನು ಕೇಳಿರ್ತಾರೆ.
ಓಕೆ, ದಟ್ ಈಸ್ 3 ಮಾರ್ಕ್ಸಲ್ಲಿ ಕೇಳಿರ್ತಾರೆ. ಸೊ 5 ಮಾರ್ಕ್ನ ಕ್ವಶನ್ ಇದರಲ್ಲಿ ನಿಮಗೆ ಅಕಾರ್ಡಿಂಗ್ ಟು ಮಿಡ್ ಟರ್ಮ್ ಆಗಿದ್ದರೆ ನಿಮಗೆ 5 ಮಾರ್ಕ್ಸಿನ ಕ್ವಶನ್ ಕೇಳ್ತಿದ್ರು. ಬಟ್ ಆ್ಯಸ್ ಫಾರ್ ನೌ ನಿಮಗೆ 5 ಮಾರ್ಕ್ನ ಕ್ವಶನ್ ಕೇಳಲಿಕ್ಕಿಲ್ಲ. ಅದ್ರ ಬದಲು 3 ಮಾರ್ಕ್ಸಲ್ಲಿ ಕೇಳಬಹುದು. ಎಸ್ಟಿವೇಷನ್ನ ಟೈಪ್ಸನ್ನು ಮೆನ್ಷನ್ ಮಾಡಿ ಅಂತ ಕೇಳ್ಬೋದು, ಅಥವಾ ಯಾವುದಾದ್ರೂ 2 ಎಸ್ಟಿವೇಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಪ್ಲಾಸೆಂಟೇಷನ್ನ ಟೈಪ್ಸನ್ನು ಕೇಳ್ತಾರೆ, ಹಾಗೂ ಪ್ಲಾಸೆಂಟೇಷನ್ ಅಂದರೆ ಏನು, ಆ್ಯಂಡ್ ಸೊಲನೇಶಿಯಾ ಫ್ಯಾಮಿಲಿಯ ಫ್ಲೋರಲ್ ಡೈಗ್ರಾಮನ್ನು ನಿಮಗೆ 3 ಮಾರ್ಕಿಗೆ ಕೇಳ್ತಾರೆ. ಓಕೆ, ಸೊ ಇದಿಷ್ಟ ಆಯಿತು. ಇನ್ನು ಅದರ್ 2-3 ಮಾರ್ಕ್ ಕ್ವೆಶನ್ ಯಾವುದಂದರೆ ವೆನೇಷನ್ ಅದರ್ ಟೈಪ್ಸ್, ಫಿಲೋಟ್ಯಾಕ್ಸಿ ಅದರ್ ಟೈಪ್ಸ್, ಇನ್ಫ್ಲೋರಸೆನ್ಸ್ ಅಂದ್ರೇನು ಅದರ್ ಟೈಪ್ಸ್, ಹಾಗೂ ಟೈಪ್ಸ್ ಆಫ್ ಫ್ಲವರ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ಓವರಿ ವಿತ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ನಿಮಗೆ ಹೈಪೋಗೈನಸ್, ಎಪಿಗೈನಸ್, ಪೆರಿಗೈನಸ್ ಫ್ಲವರ್ಸ್ ಬರುತ್ತೆ 3 ಟೈಪ್ಸ್. ಅದರ ಜೊತೆಗೆ ಇನ್ಫೀರಿಯರ್ ಓವರಿ, ಸುಪೀರಿಯರ್ ಓವರಿ ಈ ತರಹ ಬರುತ್ತೆ. ಅದಕ್ಕೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಬಿಕಾಸ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಒಂದೇ ಟಾಪಿಕ್ ಮೇಲೆ ನಿಮಗೆ ಫುಲ್ 5 ಮಾರ್ಕ್ನ ಕ್ವಶನ್ ಬಂದಿದೆ. ಹೇಗೆ ಅಂದರೆ ಇದನ್ನು 3 ಮಾರ್ಕ್ಸಲ್ಲಿ ಕ್ವಶನ್ ಕೇಳಿದ್ದಾರೆ ಶಾರ್ಟ್ ಆನ್ಸರಲ್ಲಿ, MCQಗಳಲ್ಲಿ ನಿಮಗೆ ಇದರ ಮೇಲೆ ಕ್ವಶನ್ ಬಂದಿರುತ್ತೆ. ಓಕೆ, ಸೊ ಹಾಗಾಗಿ ನೆಕ್ಸ್ಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇರುವಂಥದ್ದು ಇಟ್ ಈಸ್ ಫಾರ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸಲ್ಲಿ ನಿಮಗೆ ಒಂದು MCQ ಬಂದಿದೆ ಆ್ಯಂಡ್ ಅನದರ್ ಒನ್ ಶಾರ್ಟ್ ಆನ್ಸರ್ ಬಂದಿದೆ. ದಟ್ ಈಸ್ ಒಂದು 3 ಮಾರ್ಕ್ನ ಕ್ವಶನ್ ಬಂದಿದೆ. ಸೊ ನಿಮಗೆ ಡೈಗ್ರಾಮ್ ಕೇಳೋದಾದರೆ ಏನು ಕೇಳ್ತಾರೆ, ಡೈಕಾಟ್ ರೂಟ್, ಮೊನೊಕಾಟ್ ರೂಟ್ ಸ್ಟೆಮ್ ಆ್ಯಂಡ್ ದೆನ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ಲೀಫ್ನದ್ದು ಕೇಳ್ತಾರೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸುವಂಥದ್ದು ಡೈಕಾಟ್ ಲೀಫ್. ಇದನ್ನು ಜಾಸ್ತಿ ಸರ್ತಿ ಕೇಳಿದ್ದಾರೆ, ಹಾಗಂತ ಬೇರೆದು ಕೇಳಲ್ಲ ಅಂತ ಅಲ್ಲ, ನೋಡ್ಕೊಂಡಿರಿ. ಅದರ ಜೊತೆಗೆ ನೀವು ಡಿಫ್ರೆನ್ಸಸ್ ಬಿಟ್ವೀನ್ ದೀಸ್ ಡೈಕಾಟ್ ಆ್ಯಂಡ್ ಮೊನೊಕಾಟ್ ರೂಟ್ ಸ್ಟೆಮ್ ಲೀಫನ್ನು ನೋಡ್ಕೊಂಡಿರಿ. ಕೇಳೋ ಚಾನ್ಸಸ್ ಇರುತ್ತೆ 3 ಮಾರ್ಕ್ಸಲ್ಲಿ, ಬಿಕಾಸ್ ಇದರಿಂದ ಬರೋದೇ 3 ಮಾರ್ಕ್ನ ಕ್ವಶನ್ ಆಗಿರೋದ್ರಿಂದ ಒಂದು. ಹಾಗಾಗಿ ನೀವು ಡಿಫ್ರೆನ್ಸಸ್ಸನ್ನು ನೋಡ್ಕೊಳ್ಳಿ. ಹಾಗೂ ಸ್ಟೊಮ್ಯಾಟಾದ ಡೈಗ್ರಾಮ್ 2 ಮಾರ್ಕಿಗೆ ಕೇಳ್ತಾರೆ. ಆ್ಯಂಡ್ ಟೈಪ್ಸ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ದಟ್ ಈಸ್ ರೇಡಿಯಲ್, ಕಾನ್ಜಾಯಿಂಟ್, ಓಪನ್ ಟೈಪ್, ಕ್ಲೋಸ್ ಟೈಪ್ ಏನು ಅಂತ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಎನಿಮಲ್ಸ್ ಚಾಪ್ಟರ್ಗೆ ಬಂದರೆ ಓನ್ಲಿ 3 ಮಾರ್ಕ್ಸ್ ಇದೆ ಇದರಲ್ಲಿ. ಬಿಕಾಸ್ ಇದರಲ್ಲಿ ನಾವು ಬರೀ ಫ್ರಾಗ್ನದ್ದು ಸ್ಟಡಿ ಮಾಡ್ತೀವಿ. ಇದರಲ್ಲಿ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಕೇಳ್ಬೋದು, ಅಥವಾ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ಸೊ ಮಿಡ್ ಟರ್ಮ್ಗಾಗಿದ್ದರೆ ಇದನ್ನು ನಾನು 5 ಮಾರ್ಕ್ಸಿಗೆ ಹೇಳಿದ್ದೆ. ಬಟ್ ನಿಮಗೆ ಇದರಲ್ಲಿ ಇರೋದೇ 3 ಮಾರ್ಕ್ಸ್ ಆಗಿರೋದ್ರಿಂದ ಈ ಚಾಪ್ಟ್ರಲ್ಲಿ ನಿಮಗೆ ಒಂದು MCQವನ್ನು ಕೇಳಿದರು, ಒಂದು 2 ಮಾರ್ಕ್ನ ಕ್ವಶನನ್ನು ಕೇಳಿದರು. ಓಕೆ, ಸೊ ಇದೇ ತರಹ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಬರೀ 3 ಮಾರ್ಕ್ಸ್ ಇರೋದ್ರಿಂದ ಕಂಪ್ಲೀಟ್ 3 ಮಾರ್ಕ್ನ ಕ್ವಶನನ್ನೇ ಅವರು ಕೇಳಬಹುದು, ರೈಟ್? ಸೊ ಹಾಗಾಗಿ ಅದಕ್ಕೆ ನಾನು ನಿಮ್ಗೆ ಹೇಳೋದು ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ ಇದರಿಂದ ಒಂದು MCQ ಬರುತ್ತೆ ಅಂದರೆ ಬಂದೇ ಬರುತ್ತೆ ಅಂತ ಇಲ್ಲ, ಇದರಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂದರೆ ಬಂದೇ ಬರುತ್ತೆ ಅಂತ ಇಲ್ಲ. ಬಟ್ ಮಾರ್ಕ್ಸ್ನ ವೇಟೇಜ್ ಮಾತ್ರ ಚೇಂಜ್ ಆಗಲ್ಲ. ಸೊ 3 ಮಾರ್ಕ್ಸ್ ಅಂತಂದರೆ 3 ಮಾರ್ಕ್ಸ್ ಆ ಚಾಪ್ಟ್ರಿಂದ ಬಂದೇ ಬರುತ್ತೆ. ಓಕೆ, ಸೊ 1 ಅಥವಾ 2 ಮಾರ್ಕ್ಸ್ನ ವೇರಿಯೇಷನ್ ಇರ್ಬೋದು, ಹೊರತು ಬಿಟ್ಟರೆ 3 ಮಾರ್ಕ್ಸ್ ಅಂದರೆ ಆ ಚಾಪ್ಟ್ರಿಗೆ 3 ಮಾರ್ಕ್ಸ್ ವೇಟೇಜೇ ಇರುತ್ತೆ. ಸೊ ದಿಸ್ ಈಸ್ ಬ್ಲೂ ಪ್ರಿಂಟ್. ಓಕೆ, ಸೊ ಈ ತರಹ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿ. ಅದು ಬಿಟ್ಟು 1 ಮಾರ್ಕಿಂದು ಈ ಚಾಪ್ಟ್ರಿಂದ ಎಷ್ಟು ಕ್ವಶನ್ ಬಂದಿದೆ, 2 ಮಾರ್ಕ್ಸ್ದು ಈ ಚಾಪ್ಟ್ರಿಂದ ಎಷ್ಟು ಕ್ವಶನ್ ಬಂದಿದೆ, ನಾಟ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಸೆಕ್ಷುವಲ್ ಡೈಮಾರ್ಫಿಸಮ್ ಇನ್ ಫ್ರಾಗ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದನ್ನು ಕೇಳಬಹುದು ನಿಮಗೆ 2 ಮಾರ್ಕ್ಸ್ಗೆ. ಆ್ಯಂಡ್ ಮಾರ್ಫಾಲಜಿ ಆಫ್ ಫ್ರಾಗನ್ನು ನೋಡ್ಕೊಳ್ಳಿ, ಅದರಲ್ಲೇ ಈ ಕ್ವಶನ್ ಬರುತ್ತೆ. ಆ್ಯಂಡ್ ಟೈಪ್ಸ್ ಆಫ್ ರೆಸ್ಪಿರೇಷನ್ ಇನ್ ಫ್ರಾಗ್, ಅಗೇನ್ 2-3 ಮಾರ್ಕ್ಸ್ನ ಕ್ವೆಶನ್. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೈಯೆಸ್ಟ್ ವೇಟೇಜ್ ಹೊಂದಿರೋ ಚಾಪ್ಟರ್ ಇದುವರೆಗೂ ನೋಡಿದ್ರು, ಅಥವಾ ಇಡೀ ಸಿಲೆಬಸ್ಸಲ್ಲಿ ಹೈಯೆಸ್ಟ್ ವೇಟೇಜ್ ಹೊಂದಿರೋ ಚಾಪ್ಟರ್. ಇದರಲ್ಲಿ ನಿಮಗೆ ಶಾರ್ಟ್ ಆನ್ಸರ್ ಲೈಕ್ 2 ಮಾರ್ಕಿಂದ ಇರಬಹುದು, ಒಂದು 5 ಮಾರ್ಕ್ಸ್ನ ಕ್ವಶನ್ ಆ್ಯಂಡ್ ಪ್ಲಸ್ ಒಂದು 5 ಮಾರ್ಕ್ನ ಹಾಟ್ಸ್ ಕ್ವಶನ್ ಇದರಿಂದ ಬಂದಿದೆ. ಓಕೆ, ಬಿಕಾಸ್ ಹೈಯೆಸ್ಟ್ ಆಬ್ವಿಯಸ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಲೇಬಹುದು, ಯಾಕಂದರೆ ಜಾಸ್ತಿ ವೇಟೇಜ್ ಇರೋದ್ರಿಂದ ಇದರಿಂದ ನಮಗೆ ಹಾಟ್ಸ್ನ ಕ್ವಶನ್ ಬರೋದಕ್ಕೆ ತುಂಬ ಚಾನ್ಸಸ್ ಇರುತ್ತೆ, ಹೌದಾ? ಸೊ ಹಾಗಾಗಿ 5 ಮಾರ್ಕ್ನ ಕ್ವಶನ್ ಇದರಲ್ಲಿ ಕೇಳುವಂಥದ್ದು. ಸಿಂಪಲ್ ಆಗಿ ಕೇಳೋದಾದರೆ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಪ್ಲಾಂಟ್ಸ್ ಎಲ್ಲ ಡೈಗ್ರಾಮ್ ಕೇಳ್ಬೋದು, ಅಥವಾ ಫಂಕ್ಷನ್ ಆಫ್ ಆಲ್ ದ ಆರ್ಗನಲ್ಸ್ ನೋಡ್ಕೊಂಡಿರಿ, ರೈಟ್? ಎಲ್ಲ ಆರ್ಗನಲ್ಸ್ನ ಫಂಕ್ಷನ್ ನೋಡ್ಕೊಂಡಿರಿ. ಆ್ಯಂಡ್ ಸೆಲ್ ಥಿಯರಿ ಅಂದ್ರೇನು, ಅದನ್ನು ಯಾರು ಕೊಟ್ಟರು, ಟೈಪ್ಸ್ ಆಫ್ ಪ್ಲಾಸ್ಟಿಡ್ ಅದರ ಫಂಕ್ಷನ್ ನೋಡ್ಕೊಳ್ಳಿ, ಪ್ಲಾಸ್ಮಾ ಮೆಂಬ್ರೇನ್, ಫ್ಲೂಯಿಡ್ ಮೊಸಾಕ್ ಮಾಡೆಲ್, ಇದನ್ನು 3 ಮಾರ್ಕಿಗೆ ಕೇಳ್ಬೋದು, ಅಥವಾ 5 ಮಾರ್ಕಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಬಹುದು. ನೆಕ್ಸ್ಟ್ ರೈಬೋಸೋಮ್ಸ್, ಪ್ರೋ ಕ್ಯಾರಿಯೋಟ್ಸಲ್ಲಿ ಹೇಗಿರುತ್ತೆ, ಯು ಕ್ಯಾರಿಯೋಟ್ಸಲ್ಲಿ ಹೇಗಿದೆ, ಅದನ್ನು ನೋಡ್ಕೊಳ್ಳಿ. 2 ಮಾರ್ಕ್ಸ್ನ ಕ್ವಶನ್ ಅದು, ಅಥವಾ 1 ಮಾರ್ಕಲ್ಲೂ ಬರಬಹುದು. ಆ್ಯಂಡ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಅಗೇನ್ 2-3 ಮಾರ್ಕ್ನ ಕ್ವೆಶನ್ ಆಗಿದೆ. ಇನ್ನು ಹಾರ್ಟ್ಸಲ್ಲಿ ನಿಮಗೆ ನೋಡಿರಬಹುದು, ಇದರಿಂದ ಎಂಡೋಮೆಂಬ್ರೇನ್ ಸಿಸ್ಟಮ್ನ ಬಗ್ಗೆ ಕೇಳಿದ್ದಾರೆ. ಸೊ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ನಥಿಂಗ್ ಬಟ್ ವಾಟ್, ಸೆಲ್ ಆರ್ಗನಲ್ಸ್ ಅದು, ಹೌದಾ? ಸೊ ಆರ್ಗನಲ್ಸಲ್ಲಿ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಆರ್ಗನಲ್ಸ್ ಬರುತ್ತೆ, ಅದರ ಫಂಕ್ಷನ್ಸನ್ನು ನೀವು ನೋಡ್ಕೊಂಡ್ಬಿಟ್ರಿ ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ದ ಹಾಟ್ಸ್ ಕ್ವೆಶನ್ ಆಲ್ಸೋ. ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಿಮಗೆ ಇರುವಂಥದ್ದು 6 ಮಾರ್ಕ್ಸ್ಗೆ. ಸೊ ಇದರಲ್ಲಿ ನಿಮಗೆ ಒಂದು ಶಾರ್ಟ್ ಆನ್ಸರ್ನ ಟೈಪ್ ಕ್ವೆಶನ್ ಬಂದಿದೆ ಆ್ಯಂಡ್ ಒಂದು ಲಾಂಗ್ ಆನ್ಸರ್ನ ಟೈಪ್ ಕ್ವೆಶನ್ ಬಂದಿದೆ. ಓಕೆ,
ಸೊ ನಾವು ಇದರಲ್ಲಿ 5 ಮಾರ್ಕ್ನ ಕ್ವೆಶನ್ ನಾವು ನೋಡೋದಾದರೆ ನೇಚರ್ ಆಫ್ ಎನ್ಸೈಮ್ ಆ್ಯಕ್ಷನ್ ಕೇಳಿದರೆ ಆ್ಯಂಡ್ ಟೈಪ್ಸ್ ಆಫ್ ಎನ್ಸೈಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ MCQನಲ್ಲೂ ಬರಬಹುದು ಆ್ಯಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಎನ್ಸೈಮ್ ಆ್ಯಕ್ಟಿವಿಟಿ ನೋಡ್ಕೊಳ್ಳಿ. ಇದು ಬಿಟ್ಟರೆ 2-3 ಮಾರ್ಕ್ನ ಕ್ವೆಶನ್ಸ್ ಅಥವಾ 1 ಮಾರ್ಕಲ್ಲಿ ಬರುವಂಥ ಕ್ವೆಶನ್ಸ್ ನಿಮಗೆ ಫಂಕ್ಷನ್ಸ್ ಆಫ್ ಪ್ರೋಟೀನ್ಸ್ ನೋಡ್ಕೊಳ್ಳಿ, ಆ್ಯಕ್ಟಿವೇಷನ್ ಎನರ್ಜಿ ಬಗ್ಗೆ ನೋಡ್ಕೊಳ್ಳಿ ಆ್ಯಂಡ್ ಫ್ಯಾಕ್ಟರ್ಸ್ ಅಂದರೆ ಏನು ಅದರ ಟೈಪ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರ್ ಅಗೇನ್ 6 ಮಾರ್ಕ್ಸಿಗಿರುವಂಥದ್ದಾಗಿದೆ. ಇದರಿಂದ 3 MCQನ ಕೇಳಿದ್ದಾರೆ ಆ್ಯಂಡ್ ಒಂದು ಶಾರ್ಟ್ ಆನ್ಸರ್, ಒಂದು 3 ಮಾರ್ಕ್ನ ಕ್ವಶನನ್ನು ಕೇಳಿದ್ದಾರೆ. ಸೊ ಅಂದರೆ ಇದರಲ್ಲಿ ನಾವು 5 ಮಾರ್ಕ್ಸಿನ ಕ್ವಶನ್ ಬರೋದೇ ಇಲ್ವಾ ಅಂತ ಹೇಳಲಿಕ್ಕಾಗಲ್ಲ, ಬರಬಹುದು 5 ಮಾರ್ಕ್ನ ಕ್ವಶನ್. ಯಾಕೆ ಅಂತಂದರೆ ನೋಡಿ 6 ಮಾರ್ಕ್ಸಿಗಿರೋದ್ರಿಂದ ಅವರು 5 ಮಾರ್ಕ್ಸಲ್ಲಿ ಕೇಳ್ಬೋದು. ಯಾಕಂದರೆ 5 ಮಾರ್ಕ್ನ ಕ್ವಶನ್ ಇದೆ ಇದರಲ್ಲಿ. ದಟ್ ಈಸ್ ಸ್ಟೇಜಸ್ ಆಫ್ ಪ್ರೊಫೇಸ್ 1 ಮಿಯೋಸಿಸ್ನ 5 ಮಾರ್ಕಲ್ಲಿ ಕೇಳ್ಬೋದು. ಮೈಟೋಸಿಸ್ನ ಸ್ಟೇಜಸ್ಸನ್ನು ಕೂಡ ಅವರು 5 ಮಾರ್ಕ್ಸಿಗೆ ಕೇಳ್ಬೋದು. ಅಥವಾ ಇದನ್ನು ಬಿಟ್ಟರೆ ಅದನ್ನು ಅವರು 3-2 ಮಾರ್ಕ್ಸಿಗೂ ಕೂಡ ಕಡಿಮೆ ಮಾಡಿಬಿಟ್ಟು ಕೇಳಬಹುದು. ಅಂದರೆ ಯಾವುದೋ 2 ಸ್ಟೇಜನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬಹುದು. ಓಕೆ, ಸೊ ಈ ರೀತಿಯಾಗಿ. ನೆಕ್ಸ್ಟ್ 2-3 ಮಾರ್ಕ್ಸಲ್ಲಿ ಕೇಳುವಂಥ ಕ್ವೆಶನ್ಸ್ ಅಥವಾ 1 ಮಾರ್ಕ್ಸಲ್ಲಿ ಕೇಳೋದಾದರೆ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್, ಸೆಲ್ ಸೈಕಲ್ನ ಡೈಗ್ರಾಮ್ 3 ಮಾರ್ಕಲ್ಲಿ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸಿನಾಪ್ಸಿಸ್ ಅಂದ್ರೇನು, ಅದು ಯಾವ ಸ್ಟೇಜಲ್ಲಿ ಆಗುತ್ತೆ. ಕ್ರಾಸಿಂಗ್ ಓವರ್ ಅಂದ್ರೇನು, ಅದು ಯಾವ ಸ್ಟೇಜಲ್ಲಿ ಆಗುತ್ತೆ, ಯಾವ ಎನ್ಸೈಮ್ ಅದಕ್ಕೆ ರೆಸ್ಪಾನ್ಸಿಬಲ್ ಇದೆ. ಕಯಾಸ್ಮೆಟಾ ಅಂದ್ರೇನು, ಅದು ಯಾವ ಸ್ಟೇಜಲ್ಲಿ ಆಗುತ್ತೆ. ನೋಡಿ ಇದಕ್ಕೆಲ್ಲ ಆನ್ಸರ್ ನಾನು ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಏನು ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಈ ಚಾಪ್ಟರ್ನದ್ದು ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಆನ್ಸರ್ಸನ್ನು ಕೂಡ ನಾನು ಹೇಳಿರ್ತೀನಿ. ಒಂದು ಸರ್ತಿ ಆ ವಿಡಿಯೋನ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲ್ಯಾಂಟ್ ಫಿಸಿಯಾಲಜಿಗೆ ಬರೋದಾದರೆ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ನಿಮಗೆ 6 ಮಾರ್ಕ್ಸಿಗಿದೆ. ಇದರಿಂದ ನೋಡೋದಾದರೆ ಒಂದು MCQ ಕೇಳಿದ್ದಾರೆ, ಒಂದು ಹಾಟ್ಸ್ನ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ 1 ಹಾಟ್ ಕ್ವೆಶನ್ ಬಂದಿದೆ. ಸೊ ಹೇಗಿದೆ 5 ಮಾರ್ಕ್ನ ಕ್ವಶನ್ ಯಾವ ತರಹ ಬರುತ್ತೆ ಅಂದರೆ ನೋಡಿ, C3 ಅಥವಾ ಕ್ಯಾಲ್ವಿನ್ ಸೈಕಲ್ ಅಥವಾ 3 ರಿಯಾಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. C4 ಸೈಕಲ್, Z ಸ್ಕೀಮ್ ಅಥವಾ ನಾನ್ ಫೋಟೋಫಾಸ್ಫೊರೈಲೇಷನ್ ಆ್ಯಂಡ್ ಬ್ಲ್ಯಾಕ್ಮೆನ್ಸ್ ಲಾನ ಹೇಳಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಫೋಟೋಸಿಂಥಸಿಸ್ 5 ಮಾರ್ಕ್ಸಿಗೆ ಕೇಳ್ಬೋದು ಆ್ಯಂಡ್ ಕ್ಲೋರೋಪ್ಲಾಸ್ಟ್ನ ಡಯಾಗ್ರಾಮ್ 5 ಮಾರ್ಕ್ಸಿಗೆ ಕೇಳ್ಬೋದು. ಇನ್ನು 2-3 ಮಾರ್ಕ್ನ ಕ್ವೆಶನ್ಸ್ ಏನು ಅಂದರೆ C4 ಪ್ಲಾಂಟ್ಸು ಯಾಕೆ C3ಗಿಂತ ಎಫಿಷಿಯೆಂಟ್ ಇದೆ ಆ್ಯಂಡ್ ಕ್ರ್ಯಾನ್ಸ್ ಅನಾಟಮಿ ಅಂದರೆ ಏನು, ಯಾವ ಪ್ಲಾಂಟ್ಸ್ ಅದನ್ನು ತೋರಿಸುತ್ತೆ. ಪ್ರೈಮರಿ ಎಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವುದು C4 ಪ್ಲಾಂಟ್ಸಲ್ಲಿ, ಯಾವ ಎನ್ಸೈಮ್ ಇರುತ್ತೆ. ಆ್ಯಂಡ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಡಿಫ್ರೆನ್ಸಸ್ ಬಿಟ್ವೀನ್ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರೈಲೇಷನ್, ಡಿಫ್ರೆನ್ಸಸ್ ಬಿಟ್ವೀನ್ ಫೋಟೋಸಿಸ್ಟಮ್ 1 ಆ್ಯಂಡ್ ಫೋಟೋಸಿಸ್ಟಮ್ 2 ಆ್ಯಂಡ್ ಚೀಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಯಾವುದು 1 ಮಾರ್ಕಲ್ಲಿ ಕೇಳುವಂಥದ್ದು. ಓಕೆ, ನೆಕ್ಸ್ಟ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ನ ನೋಡೋದಾದರೆ ಅದು ಕೂಡ ನಿಮಗೆ 6 ಮಾರ್ಕ್ಸಿಗಿದೆ, MCQ ಬರ್ತಾ ಇದೆ. ಆ್ಯಂಡ್ 1 5 ಮಾರ್ಕ್ನ ಕ್ವೆಶನ್ ಇದೆ. ಸೊ 5 ಮಾರ್ಕ್ಸಲ್ಲಿ ನಿಮಗೆ ಕೇಳುವಂಥ ಕ್ವೆಶನ್ ಏನು ಅಂದರೆ ಗ್ಲೈಕೋಲೈಸಿಸ್ನ ಕೇಳ್ಬೋದು, ಕ್ರೆಬ್ ಸೈಕಲನ್ನು ಕೇಳ್ಬೋದು ಅಥವಾ ಕೆಮಿ ಆಸ್ಮೋಟಿಕ್ ಹೈಪೋಥೆಸಿಸನ್ನು ಕೂಡ ಕೇಳಬಹುದು. ಸೊ ಎಲ್ಲ ನೋಡ್ಕೊಂಡಿರಿ. ಆ್ಯಂಡ್ 1-3 ಮಾರ್ಕ್ಸ್ನ ಕ್ವೆಶನ್ ನೋಡೋದಾದರೆ ಡಿಫ್ರೆನ್ಸಸ್ ಬಿಟ್ವೀನ್ ಏರೋಬಿಕ್ ಆ್ಯಂಡ್ ಎನೆರೋಬಿಕ್ ಆ್ಯಂಡ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆ್ಯಂಡ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಕೇಳ್ಬೋದು. ಆ್ಯಂಡ್ RQ ವ್ಯಾಲ್ಯೂ ಅಂದರೆ ಏನು ಆ್ಯಂಡ್ ವ್ಯಾಲ್ಯೂ ಫಾರ್ ಫ್ಯಾಟ್, ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ 1 ಮಾರ್ಕಲ್ಲಿ ಕೇಳ್ಬೋದು. ಆ್ಯಂಡ್ ಸೈಟ್ಸ್ ಆಫ್ ಗ್ಲೈಕೋಲೈಸಿಸ್, ಕ್ರೆಬ್ ಸೈಕಲ್, ETS 1 ಮಾರ್ಕಲ್ಲಿ ಕೇಳುವಂಥದ್ದು. ನಂಬರ್ ಆಫ್ ATP ಪ್ರೊಡ್ಯೂಸ್ಡ್ ಇನ್ ಗ್ಲೈಕೋಲೈಸಿಸ್, ಕ್ರೆಬ್ಸ್, ಫರ್ಮೆಂಟೇಷನ್, ಏರೋಬಿಕ್ ರೆಸ್ಪಿರೇಷನ್ 1 ಮಾರ್ಕಲ್ಲಿ ಕೇಳುವಂಥ ಕ್ವೆಶನ್ಸ್ ಆಗಿದೆ. ಇನ್ನು ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್ ನಿಮಗೆ ಇರುವಂಥದ್ದು 8 ಮಾರ್ಕ್ಸ್ಗಿದೆ. ಸೊ ಪ್ಲಾಂಟ್ ಫಿಸಿಯಾಲಜಿನಲ್ಲಿ ಇದೇ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್. ಇದರಿಂದ ನಿಮಗೆ ಒಂದು MCQನ ಕೇಳ್ತಾ ಇದ್ದಾರೆ, ಒಂದು ಶಾರ್ಟ್ ಆನ್ಸರ್ ಹಾಗೂ ಒಂದು ಲಾಂಗ್ ಆನ್ಸರನ್ನು ಅವರು ಕೇಳ್ತಾ ಇದ್ದಾರೆ. ಸೊ 5 ಮಾರ್ಕ್, 2 ಮಾರ್ಕ್ ಆ್ಯಂಡ್ 1 ಮಾರ್ಕ್ನ ಕ್ವೆಶನ್ ಇದೆ. ಇದರಲ್ಲಿ ನಿಮಗೆ 5 ಮಾರ್ಕ್ಸಲ್ಲಿ ಯೂಶ್ವಲಿ ಅವ್ರು ಏನು ಕೇಳ್ತಾರೆ ಅಂದರೆ ಫಂಕ್ಷನ್ಸನ್ನೇ ಕೇಳ್ತಾರೆ. ಸೊ ಬಟ್ ನೀವು ಫಂಕ್ಷನ್ ಪ್ಲಸ್ ಡಿಸ್ಕವರಿಯನ್ನು ಕೂಡ ನೋಡ್ಕೊಂಡಿರಿ, 1 ಮಾರ್ಕಲ್ಲಿ ಕೇಳಿದರೆ ಹೆಲ್ಪ್ ಆಗುತ್ತೆ. ಸೊ ಆಲ್ ದೀಸ್ ಪ್ಲ್ಯಾಂಟ್ ಹಾರ್ಮೋನ್ಸ್ನ ಫಂಕ್ಷನ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಅಬ್ಸಿಸಿಕ್ ಆ್ಯಸಿಡ್ನ ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತಾರೆ, ಆ್ಯಂಡ್ ಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ಆ್ಯಂಡ್ ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆರ್ ಓಪನ್ ಇನ್ ಪ್ಲಾಂಟ್, ಜಸ್ಟಿಫೈ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವೆಶನ್. ಆ್ಯಂಡ್ ಪ್ಲಾಸ್ಟಿಸಿಟಿ ಬಗ್ಗೆ ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ ಹ್ಯೂಮನ್ ಫಿಸಿಯಾಲಜಿಗೆ ಬರೋದಾದರೆ ಇದರಲ್ಲಿ ಇರುವಂಥ ಫಸ್ಟ್ ಚಾಪ್ಟರ್ ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ 6 ಮಾರ್ಕ್ಸಿಗಿದೆ. ಓಕೆ, ಸೊ 1 MCQ ಹಾಗೂ 2 ಶಾರ್ಟ್ ಆನ್ಸರ್ಸನ್ನು ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಡೈಗ್ರಾಮ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ. ದಟ್ ಈಸ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್, ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್, ಆಕ್ಸಿಜನ್ ಡಿಸೋಸಿಯೇಷನ್ ಕರ್ವ್ ಆ್ಯಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಡಿಸೋಸಿಯೇಷನ್ ಆಫ್ ಆಕ್ಸಿಹಿಮೋಗ್ಲೋಬಿನ್ ಕೇಳ್ಬೋದು. ಆ್ಯಂಡ್ ರೆಸ್ಪಿರೇಟರಿ ವಾಲ್ಯೂಮ್ಸ್, ರೆಸ್ಪಿರೇಟರಿ ಕೆಪಾಸಿಟೀಸನ್ನು ನೋಡ್ಕೊಂಡು ಹೋಗಿ 1 ಮಾರ್ಕಲ್ಲಿ ಅಥವಾ 2-3 ಮಾರ್ಕ್ಸಲ್ಲಿ ಕೇಳ್ಬೋದು. ಆ್ಯಂಡ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟೇಷನ್ ಯಾವುದು, ಆಕ್ಸಿಜನ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಲಂಗ್ಸಿಂದ ಟಿಶ್ಯೂಗೆ, ಡಿಫ್ರೆನ್ಸ್ ಬಿಟ್ವೀನ್ ಇನ್ಸ್ಪಿರೇಷನ್ ಆ್ಯಂಡ್ ಎಕ್ಸ್ಪಿರೇಷನ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರ್ನ ನೋಡೋದಾದರೆ ಅಗೇನ್ ಇದು ಕೂಡ 6 ಮಾರ್ಕ್ಸ್ಗಿದೆ. ಇದರಿಂದ ಒಂದು MCQ ಹಾಗೂ ಒಂದು ಹಾಟ್ನ ಕ್ವೆಶನ್ ಈ ಚಾಪ್ಟರಿಂದ ಕೇಳಿದ್ದಾರೆ. ನೋಡಿ ಇದೇ ಚಾಪ್ಟರಿಂದ ಕೇಳಬೇಕಂತ ಇಲ್ಲ, ಇದಕ್ಕೂ 6 ಮಾರ್ಕ್ಸ್ ಇದೆ ಅಲ್ವಾ, ಇದರಿಂದನೂ ಹಾಟ್ಸ್ ಕ್ವೆಶನ್ ಬರಬಹುದು, ಹೇಳಲಿಕ್ಕಾಗಲ್ಲ, ರೈಟ್. ಹಾಗಾಗಿ ನೀವು ಚಾಪ್ಟರ್ನ ವೇಟೇಜ್ ಮೇಲೆ ಓದ್ಕೊಳ್ಳಿ.
ಬರೀ ಬ್ಲೂ ಪ್ರಿಂಟಲ್ಲಿ ಎರಡು ಮಾರ್ಕ್ಸಿಂದೆಷ್ಟು 3 ಮಾರ್ಕ್ಸಿಂದೆಷ್ಟು ಆ ತರಹ ಓದ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ 3 to 5 ಮಾರ್ಕ್ನ ಕ್ವೆಶನ್ ನೋಡೋದಾದರೆ ಹ್ಯೂಮನ್ ಹಾರ್ಟ್ನ ಡೈಗ್ರಾಮನ್ನು ಕೇಳಬಹುದು. ಆ್ಯಂಡ್ ಕ್ಲಾಟಿಂಗ್ ಆಫ್ ಬ್ಲಡ್ಡನ್ನು ಎಕ್ಸ್ಪ್ಲೇನ್ ಮಾಡಿ, ಡಬಲ್ ಸರ್ಕ್ಯುಲೇಷನನ್ನು ನೋಡ್ಕೊಳ್ಳಿ, ಆ್ಯಂಡ್ ಡಿಫೈನ್ ಕಾರ್ಡಿಯಾಕ್ ಸೈಕಲ್ ಆ್ಯಂಡ್ ಕಾರ್ಡಿಯಾಕ್ ಔಟ್ಪುಟ್ಟನ್ನು ನೋಡ್ಕೊಳ್ಳಿ. ಆ್ಯಂಡ್ ವಾಟ್ ಈಸ್ ECG, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ECG ಆ್ಯಂಡ್ ವೇವ್ಸನ್ನು ನೋಡ್ಕೊಳ್ಳಿ, P, QRS ವೇವ್ ಆ್ಯಂಡ್ T ವೇವನ್ನು ನೋಡ್ಕೊಳ್ಳಿ. ಆ್ಯಂಡ್ ಡಿಸಾರ್ಡರ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 1 or 2 ಮಾರ್ಕ್ಸಲ್ಲಿ ಆದರೆ ಯಾವ ನೋಡನ್ನು ಪೇಸ್ ಮೇಕರ್ ಅಂತ ಕರಿತೀವಿ, ಯಾಕೆ, ಆ್ಯಂಡ್ ಕನೆಕ್ಷನ್ ಬಿಟ್ವೀನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆ್ಯಂಡ್ ಲಿವರ್ ಯಾವುದು, ಆ್ಯಂಡ್ ಬ್ಲಡ್ ಗ್ರೂಪ್ಸ್ನ ಬಗ್ಗೆ ನೋಡ್ಕೊಳ್ಳಿ, ಹಾಗೂ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ಬ್ಲಡ್ ಪ್ರೆಷರ್. ಇನ್ನು ನೆಕ್ಸ್ಟ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಎಲಿಮಿನೇಷನ್ ಚಾಪ್ಟರ್ ನಿಮಗೆ ಇರುವಂಥದ್ದು ಅಗೇನ್ 6 ಮಾರ್ಕ್ಸ್ಗೆ. ಇದರಿಂದ ಒಂದು MCQ ಬರುತ್ತೆ ಹಾಗೂ ಒಂದು ಲಾಂಗ್ ಆನ್ಸರನ್ನು ಕೇಳಿದ್ದಾರೆ. ಸೊ 5 ಮಾರ್ಕ್ಸಲ್ಲಿ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಕ್ವೆಶನ್ ನೆಫ್ರಾನ್ನ ಡೈಗ್ರಾಮ್, ಬಿಟ್ಟರೆ ಸ್ಟೆಪ್ಸ್ ಇನ್ ದ ಪ್ರಾಸೆಸ್ ಆಫ್ ಯೂರಿನ್ ಫಾರ್ಮೇಷನನ್ನು ನೋಡ್ಕೊಳ್ಳಿ. ಆ್ಯಂಡ್ 2-3 ಮಾರ್ಕ್ಸಲ್ಲಿ ನಿಮಗೆ ಫಂಕ್ಷನ್ಸ್ ಆಫ್ ಟ್ಯೂಬ್ಯೂಲ್ಸ್ ಕೇಳ್ತಾರೆ. ಲೈಕ್ ಯಾವುದಾದ್ರೂ ಟ್ಯೂಬ್ಯೂಲನ್ನು ಕೊಟ್ಟು ಅವರು ಫಂಕ್ಷನ್ ಬರೀರಿ ಅಂತ ಕೇಳ್ಬೋದು. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಮಿಕ್ಚುರೇಷನ್ ನೋಡ್ಕೊಳ್ಳಿ. ಆ್ಯಂಡ್ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮನ್ನು ನೋಡ್ಕೊಂಡಿರಿ. ಅದು ಬಿಟ್ಟರೆ ಗ್ಲೊಮರುಲರ್ ಫಿಲ್ಟ್ರೇಟ್ ಅಂದ್ರೇನು, ಹಿಮೋಡಯಾಲಿಸಿಸ್ ಪ್ರೊಸೆಸ್ ಬಗ್ಗೆ ನೋಡ್ಕೊಳ್ಳಿ, ಅಮೋನೋಟೆಲಿಕ್, ಯೂರಿಯೋಟೆಲಿಕ್, ಯುರಿಕೋಟೆಲಿಕ್ ಎನಿಮಲ್ಸ್ ಅಂದ್ರೇನು ಅದರ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಜೊತೆಗೆ ಎಲ್ಲ ಈ ಹಾರ್ಮೋನ್ಸ್, ದಟ್ ಈಸ್ ಏಟ್ರಿಯಲ್ ವಾಲ್ ಆಫ್ ಹಾರ್ಟಿಂದ ಬರುವಂಥ ಹಾರ್ಮೋನ್ ಯಾವುದು, ಅದರ ಫಂಕ್ಷನ್ ಏನು, ಜಕ್ಸ್ಟಾ ಗ್ಲೊಮರುಲರ್ ಸೆಲ್ಸಿಂದ ಆಫ್ ಕಿಡ್ನಿಯಿಂದ ಬರುವಂಥ ಹಾರ್ಮೋನ್ ಯಾವುದು, ಅದರ ಫಂಕ್ಷನ್ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ 1 ಮಾರ್ಕಲ್ಲಿ ಕೇಳ್ತಾರೆ ಅದನ್ನು. ನೆಕ್ಸ್ಟ್ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ ನಿಮಗೆ 7 ಮಾರ್ಕ್ಸಿಗಿದೆ. ಇದರಿಂದ ನಿಮಗೆ ಒಂದು ಶಾರ್ಟ್ ಆನ್ಸರ್ ಹಾಗೂ ಒಂದು ಲಾಂಗ್ ಆನ್ಸರನ್ನು ಕೇಳಿದ್ದಾರೆ. ದಟ್ ಈಸ್ 2 ಮಾರ್ಕ್ಸಿಂದ ಒಂದು, 5 ಮಾರ್ಕ್ಸಿಂದ ಒಂದು ಕ್ವಶನನ್ನು ಕೇಳಿದ್ದಾರೆ. 5 ಮಾರ್ಕ್ಸಲ್ಲಿ ನಿಮಗೆ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಕೇಳ್ತಾರೆ, ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತ ಕೂಡ ಕರಿತೀವಿ. ಅದು ಬಿಟ್ಟರೆ ನಿಮಗೆ 2 ಮಾರ್ಕ್ಸಲ್ಲಿ ಸಾರ್ಕೋಮಿಯರ್ನ ಸ್ಟ್ರಕ್ಚರನ್ನು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಬಗ್ಗೆ ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಜಾಯಿಂಟ್ಸ್ ಮತ್ತು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಗರ್ಡಲ್ಸ್ ಅದರ ಫಂಕ್ಷನ್ ನೋಡ್ಕೊಳ್ಳಿ, ಡಿಸಾರ್ಡರ್ಸ್ಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಲೋವರ್ ಲಿಂಬ್ ಮತ್ತು ಹೈಂಡ್ ಲಿಂಬಲ್ಲಿ ಯಾವ್ಯಾವ ಬೋನ್ಸ್ ಇರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ವರ್ಟಿಬ್ರೆ ಯಾವುದು ಹಾಗೂ ಫ್ಲೋಟಿಂಗ್ ರಿಬ್ಸ್ ಅಂದರೆ ಏನು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ನಿಮಗೆ 5 ಮಾರ್ಕ್ಸಿಗಿದೆ. ಇದರಿಂದ ಒಂದು ಶಾರ್ಟ್ ಆನ್ಸರ್ ಹಾಗೂ 2 ಶಾರ್ಟ್ ಆನ್ಸರ್ಸನ್ನು ಕೇಳಿದ್ದಾರೆ. ದಟ್ ಈಸ್ ಒಂದು 2 ಮಾರ್ಕಿಂದು, ಒಂದು 3 ಮಾರ್ಕಿಂದು ಕೇಳಿದ್ದಾರೆ. ಬಿಟ್ಟರೆ ನಿಮ್ಗೆ ಇದನ್ನು 5 ಮಾರ್ಕಲ್ಲಿ ಕೇಳಬಹುದಾ ಅಂತಂದರೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ 5 ಮಾರ್ಕ್ಸಲ್ಲಿ ನೋಡಿ ನಿಮಗೆ ನ್ಯೂರಾನ್ನ ಡೈಗ್ರಾಮನ್ನು ಕೇಳ್ಬೋದು. ಆ್ಯಂಡ್ ಆಕ್ಸಾನ್ ಟರ್ಮಿನಲ್ ಆ್ಯಂಡ್ ಸಿನಾಪ್ಸ್ನ ಡೈಗ್ರಾಮ್ ಹಾಟ್ಸ್ ಕ್ವಶನ್ ತರಹ ಇನ್ನು ಸ್ವಲ್ಪ ಡಿಫಿಕಲ್ಟಾಗಿ ಕೇಳಿದ್ದಾರೆ ಈ ಸರ್ತಿ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಆ ಡೈಗ್ರಾಮ್ ಅಥವಾ ಹ್ಯೂಮನ್ ಬ್ರೈನನ್ನು ಕೂಡ ಕೆಲವೊಂದು ಸರ್ತಿ ಕೇಳಿದ್ದಾರೆ. ಅದು ಬಿಟ್ಟರೆ ಜನ್ರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸನ್ನು ಕೇಳ್ಬೋದು. ಆ್ಯಂಡ್ 2-3 ಮಾರ್ಕ್ಸಲ್ಲಿ ನೀವು ನೋಡಿ ನಿಮಗೆ 5 ಮಾರ್ಕ್ ಕ್ವಶನ್ನೇ ಇಲ್ಲ ಅಂತ ಹೇಳಿ ಇವ್ನು ಓದ್ಕೊಳ್ಳದೆ ಇರಬೇಡಿ. ದೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್. ಇದರಿಂದಾನೇ ಅವರು 3 ಮಾರ್ಕು 2 ಮಾರ್ಕಿನ ಕ್ವಶನ್ನೂ ತೆಗಿತಾರೆ. ಓಕೆ, ನೆಕ್ಸ್ಟ್ ಅದರ್ 2-3 ಮಾರ್ಕ್ ಕ್ವೆಶನ್ಸ್ ಯಾವುದಂದರೆ 3 ಲೇಯರ್ಸ್ ಆಫ್ ಕ್ರೇನಿಯಲ್ ಮಿನಿಂಜಸ್ ಯಾವುದು, CSF ಅಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಏನು, ಆ್ಯಂಡ್ CNS PNSನ ಡಿವಿಷನ್ಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಫಂಕ್ಷನ್ಸ್ ಆಫ್ ಪಾರ್ಟ್ಸ್ ಆಫ್ ಬ್ರೈನನ್ನು ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಚಾಪ್ಟರ್ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ನಿಮಗೆ 8 ಮಾರ್ಕ್ಸ್ ಇದೆ. ಇದರಿಂದ 3 MCQಗಳನ್ನು ಕೇಳಿದ್ದಾರೆ ಹಾಗೂ ಒಂದು ಲಾಂಗ್ ಆನ್ಸರನ್ನು ಕೇಳಿದ್ದಾರೆ. ಓಕೆ, ಸೊ 5 ಮಾರ್ಕಲ್ಲಿ ನಿಮಗೆ ಕ್ವಶನನ್ನು ನೋಡಿ ಹಾರ್ಮೋನ್ಸು, ಅದರ ಫಂಕ್ಷನ್ ಮತ್ತು ಕೆಲವೊಂದಿಷ್ಟು ಡಿಸಾರ್ಡರ್ಸ್ ಇದೆ, ಆ ಹಾರ್ಮೋನ್ ಸೀಕ್ರೆಟ್ ಆಗಲಿಲ್ಲ ಅಂತಂದರೆ ಸೊ ಅದನ್ನು ನೋಡ್ಕೊಳ್ಳಿ. ಆಫ್ ಆಲ್ ದೀಸ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಪೀನಿಯಲ್, ಪಿಟ್ಯೂಟರಿ, ಥೈರಾಯ್ಡ್, ಥೈಮಸ್, ಪ್ಯಾನ್ಕ್ರಿಯಾಸ್, ಎಡ್ರಿನಲಲ್ಲಿ ಕಾರ್ಟೆಕ್ಸ್, ಮೆಡುಲೈಂದ ಯಾವ್ಯಾವ ಹಾರ್ಮೋನ್ಸ್ ಬರುತ್ತೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಟೆಸ್ಟಿಸ್ ಓವರಿಯಿಂದ ಹಾರ್ಮೋನ್ಸನ್ನು ನೋಡ್ಕೊಳ್ಳಿ. ಕಿಡ್ನಿ ಹಾರ್ಟ್ನ ಹಾರ್ಮೋನ್ಸನ್ನು ನೋಡ್ಕೊಳ್ಳಿ, ಅದರ ಫಂಕ್ಷನ್ ಏನು ಅಂತ. ಇದನ್ನು ನಿಮಗೆ MCQನಲ್ಲೋ 2 ಮಾರ್ಕ್ಸಲ್ಲೋ ಕೇಳ್ಬೋದು. ನೆಕ್ಸ್ಟ್ ಫಂಕ್ಷನ್ ಆಫ್ ಹೈಪೋಥಾಲಮಸ್ ನೋಡ್ಕೊಳ್ಳಿ. ಎಮರ್ಜೆನ್ಸಿ ಹಾರ್ಮೋನ್ ಯಾವುದು ಹಾಗೂ ಕ್ಯಾಲ್ಶಿಯಂ ಬ್ಯಾಲೆನ್ಸನ್ನು ಹೇಗೆ ಮಾಡುತ್ತೆ ಥೈರೋಕ್ಯಾಲ್ಸಿಟೋನಿನ್ ಆ್ಯಂಡ್ ಪ್ಯಾರಾಥಾರ್ಮೋನ್ ಅನ್ನೋದನ್ನು ನೋಡ್ಕೊಳ್ಳಿ. ಆ್ಯಂಡ್ ಓಲ್ಡ್ ಪರ್ಸನ್ಸ್ನ ಇಮ್ಯುನಿಟಿ ಯಾಕೆ ವೀಕ್ ಆಗುತ್ತೆ, ಇದು ಥೈಮಸ್ ಗ್ಲ್ಯಾಂಡ್ನ ರಿಲೇಟೆಡ್ ಇದೆ, ನೋಡ್ಕೊಳ್ಳಿ. ಆ್ಯಂಡ್ ವಿಚ್ ಹಾರ್ಮೋನ್ ಸಪೋರ್ಟ್ಸ್ ದ ಪ್ರೆಗ್ನೆನ್ಸಿ, ಡಿಫರೆನ್ಸಸ್ ಬಿಟ್ವೀನ್ ಡಯಾಬಿಟಿಸ್ ಮೆಲಿಟಸ್ ಆ್ಯಂಡ್ ಡಯಾಬಿಟಿಸ್ ಇನ್ಸಿಪಿಡಸ್. ಸೊ ಇದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆಗಿತ್ತು. ಇದಕ್ಕೆ ಎಷ್ಟೊಂದು ಚಾಪ್ಟರ್ಸ್ ಮೇಲೆ ನಾನೀಗಾಗಲೇ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಅದರಲ್ಲಿ ಆನ್ಸರ್ಸ್ ಕೂಡ ಸಿಗುತ್ತೆ. ಓಕೆ, ಸೊ ಅದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್. ಶೇರ್ ಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸೊ ದಟ್ ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹ್ಯಾಪಿ ಲರ್ನಿಂಗ್, ಆಲ್ ದ ವೆರಿ ಬೆಸ್ಟ್.